ನಮಗ ದೇವಸ್ಥಾನಕ್ಕೆ ಹೋಗೋಕ್ ತೊಂದರೆ ಕೊಟ್ಟು ಮಠಕ್ಕೆ ಬಂದ್ರೆ ಹಿಂದಿಂದ ಬರೋದು, ವಿಡಿಯೋ ಮಾಡೋದು, ಫೋನ್ ಮಾಡೋದು, ಇದು ನಿಮ್ ಸಿಬ್ಬಂದಿ ಇದು ಕರ್ನಾಟಕ ಪೊಲೀಸ್ನವ್ರು ಏನು ಹೊಸದಾಗ ಅವ್ರು ಬಂದಾರೆ ಅಂತ ಮಾಡೋದ ಇದು? ಯಾರು ಪ್ರಿಯಾಂಕಾ ಖರ್ಗೆ ಬಂದವ್ರೆ ಅಂತ ಮಾತಾಡೋದು? ಯಾರು ಗೃಹ ಸಚಿವರು? ನಿಮ್ದ ಸಚಿವರು ನೋಡ್ರಿ. ನಾವು ರಾಷ್ಟ್ರ ರಕ್ಷಣಾ ಪಡೆ ಸಂಘಟನೆಯ ಹಿಂದೂ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಅವರಿಗೆ ರಾಯಚೂರು ಜಿಲ್ಲೆಗೆ ಪ್ರವೇಶಿಸದಂತೆ ಜಿಲ್ಲಾಡಳಿತ ನಿರ್ಬಂಧ. ರಾಯಚೂರು ಜಿಲ್ಲೆ ಪ್ರವೇಶಕ್ಕೆ ನಿರ್ಬಂಧ. ಹಿಂದೂ ಕಾರ್ಯಕರ್ತನಿಗೆ ಜಿಲ್ಲಾಧಿಕಾರಿಗಳ ಆದೇಶ. ಶ್ರೀರಾಮ ಸೇನೆ ಸಂಘಟನೆಯು ಬುಧವಾರ ಹಟ್ಟಿಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಶ್ರೀರಾಮನವಮಿ ಪ್ರಯುಕ್ತ ಹಿಂದೂ ಸಾಮ್ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ರಾಷ್ಟ್ರ ರಕ್ಷಣಾ ಪಡೆಯ ಪುನೀತ್ ಕೆರೆಹಳ್ಳಿ ಆಗಮಿಸಲಿದ್ದು, ಅದನ್ನು ತಡೆಯಲು ರಾಯಚೂರು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಕಲಂ 163ರ ಅಡಿಯಲ್ಲಿ ಆದೇಶ ಹೊರಡಿಸಿದ್ದು, ಜೂನ್ 9, 10 ಹಾಗೂ 11ರಂದು ಪುನೀತ್ ಕೆರೆಹಳ್ಳಿಯವರು ರಾಯಚೂರು ಜಿಲ್ಲೆ ಪ್ರವೇಶಿಸದಂತೆ ಸೂಚಿಸಿದ್ದಾರೆಂದು ಮೂಲಗಳಿಂದ ತಿಳಿದುಬಂದಿದೆ. ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ಪ್ರಿಯಾಂಕಾ ಖರ್ಗೆ ಅವರೇ, ಇದು ಬಹಳ ಒಳ್ಳೇದಲ್ಲ. ಇದು ನೀವು ಈ ಮಟ್ಟಕ್ಕೆ ಹಿಂದೂ ಕಾರ್ಯಕರ್ತರನ್ನ ಹತ್ತಿಕ್ಕೋದು ಬಹಳ ಒಳ್ಳೇದಲ್ಲ. ಇದು ಏನ್ 50 ಜನ ಪೊಲೀಸ್ ಹಾಕಿರಿ, ಮಾಡಕ್ ಕೆಲಸ ಇಲ್ಲ ಕರ್ನಾಟಕದಾಗ? ಅವ್ರಿಗೆ ಕೆಲಸ ಇಲ್ಲ ಏನ ಮಾಡಕ್ಕ? ನಮ್ ತೆರಿಗೆ ದುಡ್ಡು ಕೊಟ್ಟು ಹಿಂಗ ನಮ್ಮಿಂದ ಬರೋದು ಮಾಡೋದು, ಇವ್ರು ಬರ್ತಾರೆ ವಿಡಿಯೋ ಮಾಡ್ತಾರೆ. ಏನ್ ನಮಗೇನ್ ಪರ್ಸನಲ್ ಏನಿಲ್ಲ? ನಮ್ಗೆ ವೈಯಕ್ತಿಕ ಜೀವನ ಅನ್ನೋದಿಲ್ವಾ? ನಾವು ಮಠಕ್ಕೆ ಬರ್ಬಾರ್ದ? ದೇವಸ್ಥಾನ ದರ್ಶನ ಮಾಡಬಾರ್ದ? ಏನಕ್ಕೆ ಬರ್ತಾರೆ ಹಿಂದೆ? ದೇವಸ್ಥಾನಕ್ಕೆ ಬಂದಿನಿ ಅಂತ ಹೇಳಿನೇ ದೇವಸ್ಥಾನಕ್ಕೆ ಹೋಗ್ತಿದೀವಿ. ಅವ್ರದ್ದೇನಾರು ರಾಯಚೂರ್ನಾಗಿದ್ರೆ ರಾಯಚೂರ್ನಾಗ ಬಂದ್ರೆ ಮಾಡ್ಕೋಬೇಕು. ನಿರ್ಬಂಧಿತ ಅವಧಿಯಲ್ಲಿ ಅವರು ಜಿಲ್ಲೆಗೆ ಪ್ರವೇಶಿಸುವುದು ಅಥವಾ ಸಾರ್ವಜನಿಕ ಸಭೆ, ಸಮಾರಂಭ ಹಾಗೂ ಇತರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದನ್ನು ನಿಷೇಧಿಸಲಾಗಿದೆ. ಆದೇಶ ಉಲ್ಲಂಘಿಸಿದಲ್ಲಿ ಸಂಬಂಧಿತ ಕಾನೂನುಗಳ ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಜಿಲ್ಲಾಧಿಕಾರಿಗಳ ಈ ಆದೇಶವು ಜಿಲ್ಲೆಯ ರಾಜಕೀಯ ಹಾಗೂ ಸಾಮಾಜಿಕ ವಲಯಗಳಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಪುನೀತ್ ಕೆರೆಹಳ್ಳಿಯವರಿಗೆ ರಾಯಚೂರು ಜಿಲ್ಲೆ ಪ್ರವೇಶಿಸದಂತೆ ಜಿಲ್ಲಾಡಳಿತ ನಿರ್ಬಂಧ ಹೇರಿದ ನೋಟಿಸನ್ನು ಹಟ್ಟಿ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಾನಂದ್ ಗಾಣಿಗೇರ ಮಂತ್ರಾಲಯದಲ್ಲಿ ನೀಡಿದ್ದಾರೆ. ಜನ ಜಾಸ್ತಿ ಸೇರ್ತಾರೆ, ಅದಾಗುತ್ತೆ ಇದಾಗುತ್ತೆ. ನಾನು ಬರ್ಬಾರ್ದು ಅಂತ ಹೇಳಿ ತಡಿಬೇಕು. ಮಂತ್ರಾಲಯದಿಂದ ರಾಯಚೂರ್ಗೆ ಹೋಗೋ ರಸ್ತೆಯಲ್ಲಿ ಇಲ್ಲ. ನೀವು ಬಾರ್ಡರ್ ಮಾಡಿ ಸುಮ್ಮನೆ ವಿಡಿಯೋ ಇಟ್ಕೊಂಡು ಸಿಕ್ತ ಓಡಾಡೋದು. ಒಂದು 20-30 ಜನ ಇದ್ದಾರೆ. ದೇವಸ್ಥಾನದ ಮುಂದೆ ಹಿಂದೂಗಳಿಗೆ ಧಾರ್ಮಿಕ ಇದು ಇಲ್ವಾ, ವ್ಯವಸ್ಥೆ ಇಲ್ವಾ? ಹೋಗಿ ಏನಾದ್ರು ಮರ್ಡರ್ ಮಾಡಿವಿ, ಕೊಲೆ ಮಾಡಿವಿ, FIR ಇದ್ರೆ ಇಳಿದ್ರಿ ನೀವು. ನಮ್ದು ದೂರ ಇದ್ರೆ ಯಾರತ್ರ ಬಂದಿದ್ರೆ ನೆಮ್ಮದಿಯಿಂದ ಯಾರು ದರ್ಶನ ಮಾಡ್ತೀವಿ, ನೆಮ್ಮದಿ ಬೈಕ್ ಆಗೋದ. ಯಾರು ತುಂಬಾ ಒಳ್ಳೆ ವ್ಯಕ್ತಿ, ಒಳ್ಳೆ ದೊಡ್ಡ ಕೆಲಸ ಮಾಡ್ತಾ ಇದ್ರು. ನಮ್ ಹಿಂದುತ್ವಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ರು. ಒಳ್ಳೆ ದರ್ಶನ ಮಾಡಿಸಿ, ಮಧ್ಯಾಹ್ನ ದರ್ಶನ ಮಾಡಿಸಿ, ಯಾರು ದರ್ಶನ ಮಾಡಿಸಿ ತುಂಬಾ ಉಪಕಾಸ ಆಗೋದು. ದರ್ಶನ ಮಾಡ್ತೀನಿ. ಈಗ ನಿಮಗೆ ನಮ್ಮ ರಾಯಚೂರು ಜಿಲ್ಲೆಗೆ ದಿನಾಂಕ 9-10 ದಿನ ನಿರ್ಬಂಧ ಇದೆ. ಕಾರ್ಯಕ್ರಮಕ್ಕೆ ತಮಗೂ ಆಹ್ವಾನಿಗಳು ಕೂಡ ಅಲ್ಲಿ ಬರಬಾರದು. ನನ್ನ ಜಿಲ್ಲಾಧಿಕಾರಿ ಅವರು ಮತ್ತು ದಂಡಾಧಿಕಾರಿ ತಮಗೆ ಸರ್ವ್ ಮಾಡಿ. ಇದು ರಾಯಚೂರು ತಾನೇ, ರಾಯಚೂರಿಗೆ ತಾನೇ ನಿರ್ಬಂಧ ಇರೋದು. ನಾನ್ ಬಂದಿರೋದು ಮಂತ್ರಾಲಯಕ್ಕಲ್ವಾ? ಸರ್ವ್ ಮಾಡಕ್ ಬಂದಿದೆ ಅಷ್ಟೇ. ಈಗ ನಾನು ವಾಪಸ್ ಹೆಂಗ್ ಹೋಗ್ಲಿ? ಸರ್ವ್ ಮಾಡಕ್ ಬಂದಿ. ನೋಡಿ ಏನಿದೆ ಅದು, ಏನ್ ಕಾರ್ಯಕ್ರಮಕ್ಕೆ ನಿರ್ಬಂಧ ಮಾಡಿರೋದು ನೀವು? ದಿನಾಂಕ 15 ತಾರೀಕಿನ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಹಟ್ಟಿಪಟ್ಟಣದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ನಡೆಯುವ ಹಿಂದೂ ಸಾಮ್ರಾಜ್ಯೋತ್ಸವ ಕಾರ್ಯಕ್ರಮ. ಹಿಂದೂ ಸಾಮ್ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನಾನು ಒಬ್ಬ ಹಿಂದೂ, ನಾನು ಮುಸ್ಲಿಂ ಅಲ್ಲ ಅಲ್ವಾ? ನಾನ್ ಯಾಕೆ ಬರ್ಬಾರ್ದು? ನಾವ್ ಹೆಂಗ್ ಹೇಳಿದೀವಿ ಸರ್, ಇವ್ರು ಮೇಡಮ್ ಅವರು ಆದೇಶ ಮಾಡಿದಾರೆ, ಅವರೇ ಹೇಳ್ಬೇಕು. ನಾವು ನೀವು ಮೇಡಮ್ ರೈಟಿಂಗ್ ನಾಗ ಕೊಟ್ಟಿದಾರೆ, ಅವ್ರನ್ನ ಬೇಕಾದ್ರೆ ಚಾಲೆಂಜ್ ಮಾಡಬಹುದು. ಅಲ್ಲ, ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ, ಚಾಲೆಂಜ್ ಮಾಡೋದು ಎರಡನೇ ಪ್ರಶ್ನೆ ಸರ್. ನಾವು ದೇವಸ್ಥಾನಕ್ಕೆ ಬಂದಾಗ, ಇಲ್ಲೆಲ್ಲೋ ಬಂದಾಗ, ನಾವು ಬಂದು ಬೆಂಗಳೂರಾಗ ಆಫೀಸ್ ನಾನು ಮಂತ್ರಾಲಯಕ್ಕೆ ಬಂದಿನಿ ಅಂತ ಗೊತ್ತಾಯ್ತು. ಅಲ್ಲಿ ಹೋದ್ಮೇಲೆ ನಾವು ಅಲ್ಲಿ ಕೂಡ ಸರ್ವ್ ಮಾಡಕ್ ಅಲ್ಲಿ ಬಂದಿದ್ವಿ. ನೀವು ಅಲ್ಲಿ ಇಲ್ಲ ಅಂತ ಹೇಳಿದ್ಮೇಲೆ ನಾವು ಈ ಕಡೆ ಬರ್ತಾಯ್ತು, ಇಲ್ಲಿದ್ರೆ ಅಂತ ಹೇಳಿ ಗೊತ್ತಾಗಿ ನಿಮ್ಗೆ ಸರ್ವ್ ಮಾಡ್ಬೇಕಂತ ಬಂದಿದ್ವಿ. ಅಲ್ಲ, ನೀವು ಆಂಧ್ರಕ್ಕೂ ಬಂದು ಸರ್ವ್ ಮಾಡ್ತೀರಿ? ಎಲ್ಲಿ ಬೇಕಲ್ಲ ಮಾಡೋದು ಸರ್, ನೋಟಿಸ್ ಎಲ್ಲಿ ಬೇಕಲ್ಲ ಸರ್ ನಾವು. ಅಲ್ರಿ, ಆಯ್ತು, ಬಟ್ ಏನ್ ಗೊತ್ತಾ ಸರ್, ಇದು ತುಂಬಾ ಅನ್ಯಾಯ. ಇದು ಇಲ್ಲ ಜಿಲ್ಲಾ ಪೊಲೀಸ್ ಅಧೀಕ್ಷರು ರಾಯಚೂರು ಇವರು ದಿನಾಂಕ 10/6/2026 ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಹಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಟ್ಟಿಪಟ್ಟಣದಲ್ಲಿ ಶ್ರೀರಾಮ ನವಮಿ ಪ್ರಯುಕ್ತ ನಡೆಯುವ ಹಿಂದೂ ಸಾಮ್ರಾಜ್ಯೋತ್ಸವ ಕಾರ್ಯಕ್ರಮದ ನಿಮಿತ್ತ ಹಟ್ಟಿ ಕ್ಯಾಂಪ್ ಮತ್ತು ಹಟ್ಟಿ ಪಟ್ಟಣದ ಪ್ರಮುಖ ಬೀದಿ ಹಾಗೂ ರಸ್ತೆಗಳಲ್ಲಿ ಮೆರವಣಿಗೆ ಹಾಗೂ ಸಾರ್ವಜನಿಕ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು,
ಸದರಿ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣಕಾರರಾಗಿ ಪುನೀತ್ ಕೆರೆಹಳ್ಳಿಯವರು ಆಗಮಿಸಿ ವೇದಿಕೆ ಕಾರ್ಯಕ್ರಮಕ್ಕೂ ಪೂರ್ವದಲ್ಲಿ ಹಟ್ಟಿ ಕ್ಯಾಂಪ್ ಮತ್ತು ಹಟ್ಟಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಹೋಗಿ ಸಾರ್ವಜನಿಕ ವೇದಿಕೆಯಲ್ಲಿ ಭಾಷಣ ಮಾಡುವುದಾಗಿ ತಿಳಿದು ಬಂದಿರುತ್ತದೆ. ಇದರಿಂದ ರಾಯಚೂರು ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಕೋಮು ಸೌಹಾರ್ದತೆ ಕಾಪಾಡುವ ದೃಷ್ಟಿಯಿಂದ ಕಾಲಂ ನಂಬರ್ 163 BNS 2023 ರ ಅನ್ವಯ ರಾಯಚೂರು ಜಿಲ್ಲಾ ಪೊಲೀಸ್ ಕಟ್ಟಡದ ವ್ಯಾಪ್ತಿ ಒಳಗಡೆ ಜಿಲ್ಲಾ ಪೊಲೀಸ್ ಘಟಕ ರಾಯಚೂರು ಜಿಲ್ಲಾ ಪೊಲೀಸ್ ಘಟಕ ಒಟ್ಟಾರೆ ಜಿಲ್ಲೆನ ಪೊಲೀಸ್ ಘಟಕನ ಎಲ್ಲ ಪೊಲೀಸ್ ಜಿಲ್ಲಾ ಅಂದ್ರೆ ಪೊಲೀಸರು ಎಲ್ಲ ವ್ಯಾಪ್ತಿ ಬಂದ್ಬಿಡ್ತಾರೆ. ಘಟಕದ ವ್ಯಾಪ್ತಿಯೊಳಗೆ ಪುನೀತ್ ಕೆರೆಹಳ್ಳಿ ಅವರನ್ನು ದಿನಾಂಕ 9/6/2026 ರಿಂದ 11/6/2026 ಪ್ರವೇಶಿಸದಂತೆ ಆದೇಶ ಹೊರಡಿಸಿದೆ. ಒಂದು ಜಿಲ್ಲೆ ನಾನೊಬ್ಬ ನಾಗರಿಕರನಾಗಿ ನಾನೊಬ್ಬ ಸಿಟಿಸನ್ ಆಗಿ ನನ್ನ ರಾಜ್ಯದೊಳಗೆ ನನಗೆ ನಿರ್ಬಂಧ ಹೇಳೋದು ಅದ್ಯಾವ ನ್ಯಾಯ ಸರ್ ಇದು? ಏನ್ ತಪ್ಪು ಮಾಡಿದೀವಿ ನಾವು ಹಿಂದೂಗಳು? ಹಿಂದೂ ಕಾರ್ಯಕ್ರಮಕ್ಕೆ ಶ್ರೀರಾಮನವಮಿಗೆ ಒಬ್ಬ ಹಿಂದೂ ಕಾರ್ಯಕರ್ತ ರಾಮನವಮಿ ಕಾರ್ಯಕ್ರಮಕ್ಕೆ ಬರಬಾರ್ದು ಅಂತ ಹೇಳಿ ನೀವು ಆದೇಶಗಳನ್ನು ಕಳಿಸ್ತೀರಿ ನಿಮ್ ಇಲಾಖೆ ಕೆಳಗಡೆ ಅಂದ್ರೆ ಇದು ಅಲ್ಲ ಸರ್. ನಾನು ನೋಟಿಸ್ ರಿಸೀವ್ ಮಾಡ್ಬೇಕು ಅಂತ ಅಂದ್ರೆ ನಾನು ಹೇಳೋದು ನಮ್ದೇ ಆದೇಶ ಅಲ್ವಾ? ನೀವು ಬಂದ್ ದೇವಸ್ಥಾನದ ಹತ್ರ ಸರ್ವ್ ಮಾಡ್ತಾ ಇದೀರಿ. ನಾವು ಸರ್ವ್ ಮಾಡಕ್ ಫಿಸಿಕಲಿ ಸರ್ವ್ ಮಾಡೋದಿರ್ತದೆ ಅದಕ್ಕೆ ಹೊರಗಡೆ ಬಂದು ಮಾಡ್ತಾ ಇದ್ವಿ. ನಾನು ಬರ್ಲೇಬೇಕು ರಾಯಚೂರಿಗೆ ಬೇರೆ ಕಡೆ ಅಂದ್ರೆ ಬರ್ತಿದ್ದೆ. ನಾನು ಪ್ರವೇಶ ಮಾಡಿದ್ಮೇಲೆ ನಿಮಗೇನಾಗತ್ತೆ ಇಲ್ಲಿ ಪಾಪ ಕೆಳ ಹಂತದ ಪೊಲೀಸ್ನವ್ರ ಮೇಲೆ ಯಾವ್ದಿದು ನಮ್ಗೆ ಅದು ನಿಮ್ದ ಕೊಡ್ರಪ್ಪ. ಇಂತ ಘೋರ ಅನ್ಯಾಯ ಯಾರು ಕೇಳ್ತಾರೆ ಹೇಳಿ? ಒಂದು ಹಿಂದೂ ಕಾರ್ಯಕ್ರಮಕ್ಕೆ ಹಿಂದೂ ಕಾರ್ಯಕರ್ತರನ್ನೇ ಬರಬೇಡಿ ಅಂತ ನಿಷೇಧ ಇರುವಂತ ಸರ್ಕಾರದ ಅಧೀನದಲ್ಲಿ ನಾವ್ ಇದೀವಿ. ನಾಚಿಕೆ ಆಗ್ಬೇಕು, ಇಷ್ಟು ಭಯ ಪಡಬಾರ್ದು. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.